ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ, ನಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ ಏನಿದೆ ಅದನ್ನು ಪಿಕ್ ಅ ಕಾರ್ಡ್ ರೀಡಿಂಗಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು. ಎಸ್, ಇವತ್ತಿನ ರೀಡಿಂಗ್ ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ಒಂದು ನಿನ್ನೆ ವಿಡಿಯೋದಲ್ಲಿ ನಾನು ಯಂತ್ರದ ಬಗ್ಗೆ ಮಾತಾಡಿದ್ದೀನಿ. ಅದರಲ್ಲಿ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿದ್ದೀರಾ, ಮ್ಯಾಮ್ ನನಗೆ ಪ್ರೀತಿ ವಿಷಯದಲ್ಲಿ ಯಂತ್ರ ಕೊಡಿ, ಮನಿ ವಿಷಯದಲ್ಲಿ ಯಂತ್ರ ಕೊಡಿ. ನೋಡಿಪ್ಪ, ಪ್ರೀತಿ ವಿಷಯದಲ್ಲಿ ಯಂತ್ರ ಕೊಡಿ, ಮನಿ ವಿಷಯದಲ್ಲಿ ಯಂತ್ರ ಕೊಡಿ ಅಲ್ಲ. ಓಕೆನಾ, ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ಹೇಳಬೇಕಾಗತ್ತೆ. ಇಲ್ಲಿ ಸುಮ್ಮನೆ ಪ್ರೀತಿ ಬಗ್ಗೆ ಯಂತ್ರ ಕೊಡಿ, ಏನದು ಪ್ರೀತಿ ಬಗ್ಗೆ ಯಂತ್ರ ಕೊಡೋದು ಅಂದರೆ ಏನು, ಯಾವ ಥರ ಅಲ್ವಾ? ಸೊ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಫಸ್ಟ್ ಹೇಳಬೇಕಾಗತ್ತೆ. ಈ ಥರ ಪ್ರಾಬ್ಲಮ್ ಇದೆ ಮ್ಯಾಮ್, ಅಥವಾ ಈ ಥರ ಸಮಸ್ಯೆ ಆಗ್ತಾ ಇದೆ, ಇದ್ರ ರಿಲೇಟೆಡಲ್ಲಿ ಏನಾದರೂ ಯಂತ್ರಗಳು ಸಿಗತ್ತಾ, ಈ ಥರ ಕೇಳಿ. ಅದು ಬಿಟ್ಟು ಮ್ಯಾಮ್ ಲವ್ ಯಂತ್ರ ಕೊಡಿ, ಲವ್ ಯಂತ್ರ ಕೊಡಿ ಅಂದರೆ ಅದು ಯಂತ್ರ, ರೆಸ್ಪೆಕ್ಟ್ ಮಾಡಿ. ಯಂತ್ರ ಅಂದ ತಕ್ಷಣ ಏನದು ಹೋಟೆಲಲ್ಲಿ ಸಿಗೋ ಮಸಾಲೆ ದೋಸೆ ಅಂತನಾ, ಒಂದು ಪ್ಲೇಟ್ ಮಸಾಲೆ ದೋಸೆ ಕೊಡಿ ಅಂತ ಹೇಳ್ದಂಗೆ. ಸೊ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ. ನೋಡಿ, ಇಲ್ಲಿ ಯಂತ್ರ ಅಂತ ಹೇಳಿದ ತಕ್ಷಣ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಲ್ಲ. ಓಕೆ, ನಿಮ್ಮ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನಾನು ಯಂತ್ರನ ಮಾಡಿಕೊಡೋದೇ ವಿನಃ ಇಲ್ಲಿ ಆಲ್ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಹಂಚ್ತಾ ಇರೋದಕ್ಕೆ ಅದಲ್ಲ, ಯಂತ್ರ ಅದಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಯಂತ್ರ ಯಾವುದಕ್ಕೆಲ್ಲ ಯೂಸ್ ಮಾಡಬಹುದು. ನಿಮ್ಮ ಸಮಸ್ಯೆ ಅಂತ ಹೇಳಿದಾಗ ಹಣಕಾಸಿನ ಸಮಸ್ಯೆ ಇರುತ್ತೆ. ಏನೋ ಒಂದು ಹಣಕಾಸಿನ ಸಮಸ್ಯೆ, ಹಣ ಕೊಟ್ಟು ವಾಪಸ್ ಪಡ್ಕೊಳಕ್ಕೆ ಅಂದರೆ ವಾಪಸ್ ನಿಮಗೆ ಕೊಡ್ತಾ ಇರಲ್ಲ, ಆಟಾಡಿಸ್ತಾ ಇರ್ತಾರೆ, ಅಥವಾ ಹಣದ್ದೇ ಸಮಸ್ಯೆ ಇರುತ್ತೆ. ತುಂಬ ಮನಿ ವಿಷಯದಲ್ಲಿ ಕಷ್ಟಪಡ್ತಾ ಇರ್ತೀರಾ, ಅರ್ನಿಂಗಲ್ಲಿ ಕಷ್ಟಪಡ್ತಾ ಇರ್ತೀರಾ, ಜಾಬ್ ವಿಷಯದಲ್ಲಿ ಕಷ್ಟಪಡ್ತಾ ಇರ್ತೀರಾ, ಜಾಬಲ್ಲೆಲ್ಲ ಇಂಟರ್ವ್ಯೂ ಕೊಡ್ತಾ ಇರ್ತೀರಾ, ಬಟ್ ಅದರಲ್ಲಿ ನಿಮಗೆ ಸೆಲೆಕ್ಷನ್ ಆಗ್ತಾ ಇರಲ್ಲ, ಅದೆಲ್ಲ ಆಫರ್ ಲೆಟರ್ ಬರ್ತಾ ಇರಲ್ಲ. ಸೊ ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ರಿಲೇಷನ್ಶಿಪ್ ಅಂತ ಹೇಳಿದಾಗ ಮದುವೆ ಆಗಿರುತ್ತೆ, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರಲ್ಲ, ಅಥವಾ ಮದುವೆ ಆಗಿದ್ದವರಿಗೆ ಮಕ್ಕಳ ಸಮಸ್ಯೆ ಆಗಿರುತ್ತೆ, ಮಕ್ಕಳು ಆಗ್ತಾ ಇರಲ್ಲ ತುಂಬ ವರ್ಷದಿಂದ ಅಲ್ವಾ? ಹಾಗೆಯೇ ಆರೋಗ್ಯ ಸಮಸ್ಯೆ ಅಂತ ಹೇಳಿದಾಗ ತುಂಬ ಸಮಸ್ಯೆಗಳಿರುತ್ತೆ. ಈಗ ಆರೋಗ್ಯದಲ್ಲೇ ಅಂತ ಹೇಳಿದಾಗ ಏನೇನೋ ಸಮಸ್ಯೆಗಳು ಆರೋಗ್ಯದಲ್ಲಿ ಇರುತ್ತೆ ಅಲ್ವಾ? ಈ ಥರ ವಿಷಯದಲ್ಲಿ ನೀವು ಯಂತ್ರಗಳನ್ನ ಉಪಯೋಗಿಸ್ಬೋದು. ಅದನ್ನು ನೀವೇನು ಮಾಡಬೇಕಂದ್ರೆ, ನಿಮ್ಮ ಸಮಸ್ಯೆ ಏನಿದೆ ನನಗೆ ಒಂದು ಟೈಪ್ ಮಾಡಿ ಕಳಿಸ್ಬೇಕಿಲ್ಲ ವಾಯ್ಸ್ ನೋಟಲ್ಲಿ ಕಳಿಸ್ಬೇಕಾಗತ್ತೆ. ವಾಟ್ಸಪ್ಪಲ್ಲಿ ಫಸ್ಟು ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ನಾನು ಯಂತ್ರದ ಬಗ್ಗೆ ಹೇಗೆ ಅದನ್ನು ಯೂಸ್ ಮಾಡಬೇಕು, ಯಾವ ರೀತಿ ಇರುತ್ತೆ ಅದನ್ನೆಲ್ಲದೂ ನಾನು ನಿಮಗೆ ಯಂತ್ರ ನೀವು ಬುಕ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಅದ್ರ ಬಗ್ಗೆ ತಿಳಿಸೋದು. ಸುಮ್ಮನೆ ಹಾಗೆಯೇ ನೀವು ಹೀಗೆ ಮಾಡಿಬಿಡಿ ಹಾಗೆ ಮಾಡಿಬಿಡಿ ಅಂತ ಹೇಳುವಂಥದ್ದಲ್ಲ, ಸರಿನಾ? ಇದನ್ನು ಫಸ್ಟ್ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಓಕೆ, ಪ್ರತಿಯೊಂದು ವಿಷಯದಲ್ಲೂ ಯಂತ್ರಗಳನ್ನು ಮಾಡಬಹುದು, ಬಟ್ ನಿಮ್ಮ ಸಮಸ್ಯೆ ಏನು ಅಂತ ಫಸ್ಟ್ ಗೊತ್ತಾಗಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದು ಹೋಟೆಲಲ್ಲಿ ಸಿಗೋ ಮಸಾಲೆ ದೋಸೆ ಥರ ಅಲ್ಲ, ಒಂದು ಪ್ಲೇಟ್ ಮಸಾಲೆ ದೋಸೆ ಕೊಡಿ ಅಂತ ಹೇಳ್ದಂಗಲ್ಲ ಇದು, ಸರಿನಾ? ಯಾರೇ ನೀವು ಕೇಳಬೇಕಿದ್ರು ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಯಂತ್ರಗಳ ಬಗ್ಗೆ ಸ್ವಲ್ಪ ಗೌರವ ಇರಲಿ, ಅಥವಾ ಅದನ್ನು ಯೂಸ್ ಮಾಡೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದನ್ನು ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಫಸ್ಟು ನಿಮಗೆ ಏನು ಸಮಸ್ಯೆ ಇದೆ ಅನ್ನೋದು ತಿಳಿಸ್ಬೇಕು. ಅದಕ್ಕೆ ಯಂತ್ರ ಇದೆಯೋ ಇಲ್ವೋ ಅನ್ನೋದು ಫಸ್ಟ್ ನಾವು ನೋಡಬೇಕಾಗತ್ತೆ. ಸುಮ್ಮನೆ ಯಂತ್ರ ಅಂತ ಹೇಳಿದ ತಕ್ಷಣ ಏನದು ಯಂತ್ರ ಅಂತ ಹೆಸರಿಟ್ಟಿದ ತಕ್ಷಣ ಅದು ಆಟೋಮೆಟಿಕಲಿ ಇದು ಮಾಡುವಂಥದ್ದು ಆ ಥರ ಅಲ್ಲ. ಓಕೆ, ಸೊ ರೆಸ್ಪೆಕ್ಟ್ ಇರಲಿ, ಅದಕ್ಕೊಂದು ಗೌರವ ಇರಲಿ, ಸರಿನಾ? ಎಸ್, ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫೈಲ್ 1 ಆ್ಯಂಡ್ ಫೈಲ್ 2. ಇಲ್ಲಿ ಫೈಲ್ 1 ಅಂತ ಹೇಳಿದಾಗ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿನ ಇಲ್ಲಿ ಚೆಕ್ ಮಾಡ್ತಾ ಇರೋದು. ಓಕೆನಾ? ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಫಸ್ಟ್ ಲೆಟರ್ ಎಲ್ಲಿದೆ, ಈ ಕಾರ್ಡಲ್ಲಿದೆಯೋ ಅಥವಾ ಈ ಕಾರ್ಡಲ್ಲಿದೆಯೋ ಆ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಬೇಕು. ಓಕೆ, ಇಲ್ಲಿ ಟೈಮ್ ತೊಗೊಳ್ಳಿ, ವಿಡಿಯೋನ ಬೇಕಿದ್ರೆ ಪಾಸ್ ಮಾಡಿ ನಿಲ್ಲಿಸ್ಬಿಟ್ಟು ವಿಡಿಯೋನ ಬೇಕಿದ್ರೆ ನೀವು ಚೆಕ್ ಮಾಡಿಬಿಟ್ಟು ನಿಮ್ಮ ಕಾರ್ಡ್ಗಳು ಯಾವುದಿದೆ, ನಿಮ್ಮ ಪರ್ಸನ್ ಹೆಸರು ಫಸ್ಟ್ ಲೆಟರ್ ಯಾವ ಕಾರ್ಡಲ್ಲಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಒನ್, ಸೆಕೆಂಡ್ ಒನ್. ಓಕೆನಾ? ನಿಮ್ಮ ಪರ್ಸನ್ ಹೆಸರು ಫಸ್ಟ್ ಲೆಟರ್, ನಿಮ್ಮ ಹೆಸರು ಫಸ್ಟ್ ಲೆಟರ್ ಅಲ್ಲ, ನಿಮ್ಮ ಪರ್ಸನ್ ಬಗ್ಗೆ ಇಲ್ಲಿ ನೋಡ್ತಿರೋದ್ರಿಂದ ನಿಮ್ಮ ಪರ್ಸನ್ ಹೆಸರು ಏನಿದೆ ಅವರ ಅಕ್ಷರ ಫಸ್ಟ್ ಅಕ್ಷರ ಏನಿದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಓಕೆ, ಎಸ್, ಇಲ್ಲಿ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಈ ಒಂದು ಫಸ್ಟ್ ಕಾರ್ಡ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್. ಒಂದು ನಿಮಿಷ. ಎಸ್, ಓಕೆ, ಈಗ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಚೆಕ್ ಮಾಡೋಣ.
ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆನಾ. ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ನೀವು ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಆಮೇಲೆ ನೀವು ಯಂತ್ರನ ತಗೊಂಡಿದ್ರೆ ಪರವಾಗಿಲ್ಲ. ಯಾಕಂದರೆ ಫಸ್ಟಿಗೆ ನೀವು ಯಂತ್ರ ಅಂತ ಹೇಳಿಬಿಟ್ರೆ ನಿಮ್ಮ ಸಮಸ್ಯೆ ಸರಿಯಾಗುತ್ತೋ ಇಲ್ವೋ ಗೊತ್ತಿಲ್ಲದೆ ಸುಮ್ಮನೆ ನೀವು ಯಂತ್ರನ ಯೂಸ್ ಮಾಡ್ಕೊತಾ ಇದ್ರೆ ಏನು ಅದರಲ್ಲಿ ಯೂಸ್ ಇರುತ್ತೆ ಅಲ್ವಾ. ಹಾಗಾಗಿ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ. ಕನ್ಸಲ್ಟೇಷನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ಆದರೆ ನೀವು ಯಂತ್ರಗಳನ್ನು ಯೂಸ್ ಮಾಡಬಹುದು. ಓಕೆ. ಇವತ್ತಿನ ರೀಡಿಂಗಿಗೆ ಬರೋಣ. ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ. ಓಕೆ. ಅವ್ರು ಇವಾಗ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಕರೆಂಟ್ ಫೀಲಿಂಗ್ ಏನಿದೆ ಚೆಕ್ ಮಾಡೋಣ. ಓಕೆ. ದ ಲವರ್ಸ್ ಕಾರ್ಡ್ ಫಸ್ಟ್ ಕಾರ್ಡೇ ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ. ಓ ವಾವ್, ನೈಸ್. ವೀಲ್ ಆಫ್ ಫಾರ್ಚೂನ್. ಓಕೆ. ಇಲ್ಲಿ 2-3 ಕಾರ್ಡ್ಗಳು ಬರ್ತಿದೆ, ಬೇಡ ಅದು. ಓಕೆ. 9 ಆಫ್ ಪೆಂಟಿಕಲ್, ನೈಟ್ ಆಫ್ ಸಾರ್ಡ್ಸ್, ಬಾಟಮ್ ಆಫ್ ದ ಕಾರ್ಡ್ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ. ಇಲ್ಲಿ ನಿಮ್ಮ ಪ್ರೀತಿ ಸ್ಟಾರ್ಟ್ ಆಗಿ ತುಂಬ ವರ್ಷಗಳಾಗಿರಬಹುದು. ಇಲ್ಲಿ 10 ಇಯರ್ಸ್ ಆಗಿರಬಹುದು, 6 ಇಯರ್ಸ್ ಆಗಿರಬಹುದು, 10 ಇಯರ್ಸ್ಗಿಂತ ಜಾಸ್ತಿ ಆಗಿರಬಹುದು, ಅಥವಾ ರೀಸೆಂಟ್ ಡೇಸಲ್ಲಿ ನಿಮ್ಮ ಪ್ರೀತಿ ಸ್ಟಾರ್ಟ್ ಆಗಿರ್ಬೋದು. ಓಕೆನಾ. ಹಾಗೇನೆ ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ದ ಲವರ್ಸ್ ಕಾರ್ಡ್ ಬರ್ತಿದೆ. ಇಲ್ಲಿ ಇಬ್ಬರಲ್ಲಿ ಯಾರ್ದೋ ಒಬ್ಬರು ಎನರ್ಜಿಯಲ್ಲಿ ಇಗ್ನೋರೆನ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಒಬ್ಬರು ಇಗ್ನೋರ್ ಮಾಡ್ತಾ ಇದ್ದಾರೆ. ಕಾಲ್ಸ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಅಥವಾ ನಿಮ್ಮನ್ನೇ ಆಗಿರ್ಬೋದು, ತುಂಬಾ ಇಗ್ನೋರ್ ಮಾಡ್ತಿರೋಂಥ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಆ ಇಗ್ನೋರೆನ್ಸ್ ಎಲ್ಲದು ಸರಿ ಆಗುತ್ತಾ? ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಏನಾಗ್ಬಿಡತ್ತಪ್ಪ, ಇನ್ ಫ್ಯೂಚರಲ್ಲಿ ಏನಾಗ್ಬಿಡತ್ತೆ, ಫ್ಯೂಚರಲ್ಲಿ ಅವರು ಮತ್ತೆ ನನಗೆ ಸಿಗ್ತಾರೋ ಇಲ್ವೋ, ಬಿಟ್ಟೋಗ್ಬಿಡ್ತಾರೇನೋ, ಈ ಥರ ನೀವಿಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಗೆ ಫೀಲ್ ಮಾಡಿದಾಗ, ಅಂದರೆ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋಂಥದ್ದು ದ ಟೆಂಪರೆನ್ಸ್ ಕಾರ್ಡ್, ಹಾಗೆ ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ನೀವು ಅವ್ರ ಬಗ್ಗೆ ಏನು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಆ ರೀತಿ ಅವ್ರಿಲ್ಲ. ಫಸ್ಟ್ ಆಫ್ ಆಲ್ ಅಂದರೆ ಈಗ ನಾನು ನಿಮಗೆ ಹೇಳಿದೆ, ಅವ್ರು ಬಿಟ್ಟೋಗ್ಬಿಡ್ತಾರೆ, ಅಥವಾ ಅವ್ರೇನೋ ನಿಮಗೆ ಮೋಸ ಮಾಡಿದ್ದಾರೆ, ಚೀಟ್ ಮಾಡ್ತಾರೆ, ಟ್ರೂ ಲವ್ ಅಲ್ಲ, ಅವ್ರು ಜಸ್ಟ್ ಟೈಮ್ ಪಾಸ್ ಮಾಡ್ತಿರ್ಬೋದು ಪ್ರೀತಿ ವಿಷಯದಲ್ಲಿ, ನೀವು ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಲ್ವಾ, ಆ ರೀತಿ ಆ ವ್ಯಕ್ತಿ ಅಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಓಕೆ. ಅವರ ಕರೆಂಟ್ ಎನರ್ಜಿಗೆ ನಾವು ಇಲ್ಲಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ನ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಓಕೆ, ಇನ್ನೊಂದು ಎನರ್ಜಿ ನನಗೆ ಇಲ್ಲಿ ಬರ್ತಿರೋವಂಥದ್ದು ಏನಂದರೆ, ನೀವಿಬ್ಬರು ಫ್ರೆಂಡ್ಸ್ ಆಗಿ ಇದ್ದೀರಾ. ಓಕೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಮಿಬ್ಬರು ಪರಿಚಯ ಫ್ರೆಂಡ್ ಆಗೇ ಇದ್ದಿದ್ದು, ಫ್ರೆಂಡ್ ಆಗಿ ಎಲ್ಲೋ ಒಂದು ಕಡೆ ಆ ಪ್ರೀತಿಗೆ ಟರ್ನ್ ಆಗಿರೋವಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಇವಾಗ ಹೇಳ್ತಿರ್ಬೋದು, ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಹೇಗೆ ಫ್ರೆಂಡ್ ಥರ ಇದ್ವಿ ಅದೇ ರೀತಿ ಇವಾಗ ಇರೋಣ ಅಂತ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇರ್ಬೋದು. ದಟ್ ಮೀನ್ಸ್ ಇಲ್ಲಿ ಒಂದು ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಭಯ ಪಡ್ತಿದ್ದಾರೆ. ಸೊ ಆ ಭಯದಿಂದ ಆ ಮಾತನ್ನ ಹೇಳ್ತಿದ್ದಾರೆ ಅಂತೇಳಿ ಎನರ್ಜಿ ಬರ್ತಿದೆ. ಅಂದರೆ ಅವ್ರಿಗೆ ಫ್ಯಾಮಿಲಿ ಭಯ ಇರ್ಬೋದು, ಅಥವಾ ಕ್ಯಾಸ್ಟ್ ಇಶ್ಯೂಸ್ ಇರ್ಬೋದು. ಕ್ಯಾಸ್ಟ್ ಇಶ್ಯೂಸ್ ಇರೋದ್ರಿಂದ ಆ ಭಯನೂ ಇರ್ಬೋದು, ಫ್ಯಾಮಿಲಿಲಿ ಒಪ್ಕೊಳ್ಳಲ್ಲ ಅಂತ ಹೇಳಿ ಸಮಥಿಂಗ್ ಭಯದಿಂದ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫ್ರೆಂಡ್ ಆಗಿ ಇದ್ಬಿಡೋಣ, ರಿಲೇಶನ್ಶಿಪ್ ಎಲ್ಲ ಬೇಡ, ಜಸ್ಟ್ ಲೈಕ್ ಫ್ರೆಂಡ್ ಆಗಿರೋಣ, ಬೇಕಿದ್ರೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ಮಾತಾಡ್ತೀನಿ, ಮೆಸೇಜ್ ಮಾಡ್ತೀನಿ, ಈ ಥರ ಆ ಒಂದು ಎನರ್ಜಿಲಿ ಬರ್ತಿದೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ. ಓಕೆ. ವೀಲ್ ಆಫ್ ಫಾರ್ಚೂನ್ ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಅಂತ ಹೇಳಿದ್ರೆ, ಅವ್ರಿಗೆ ಒಂಥರ ಮೂಡ್ ಸ್ವಿಂಗ್ಸ್ ಆಗ್ತಿದೆ. ಒಂದ್ಸಲ ನಿಮ್ಮನ್ನು ನೋಡಿದ ತಕ್ಷಣ ಬೇಕು ಅಂತ ಅನ್ಸುತ್ತೆ, ಇನ್ನೊಂದ್ಸಲ ಬೇಡಪ್ಪ, ಭಯ ನೆನಪಾದ ತಕ್ಷಣ ಬೇಡಪ್ಪ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ಸ್ಟಾಪ್ ಮಾಡಿಬಿಡೋಣ. ಇನ್ನೊಂದು ಏನಂತ ಹೇಳಿದ್ರೆ,
ನಿಮ್ಮ ಪರ್ಸನ್ ಇಲ್ಲಿ ತುಂಬಾನೇ ಅಟ್ಯಾಚ್ಮೆಂಟ್, ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ. ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಅಷ್ಟೇ ಅವರನ್ನ ತುಂಬಾನೇ ಹಚ್ಕೊಂಡಿದ್ದೀರಾ. ಸೊ ಆ ಅಟ್ಯಾಚ್ಮೆಂಟ್ ಇನ್ನೂ ಬೆಳಿಬಾರ್ದು ಅನ್ನೋ ಒಂದು ರೀಸನಿಗೆ ಇಲ್ಲಿ ನಿಮ್ಮಿಂದ ದೂರ ಇದ್ದಾರೆ ಅನ್ನೋಂಥ ಇಲ್ಲಿ ಎನರ್ಜಿ ಆ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ಇಬ್ರು ಕ್ಯಾಸ್ಟ್ ಬೇರೆ ಇದೆ, ಹಾಗೆ ಇಬ್ರು ಫ್ಯಾಮಿಲಿಲಿ ಒಪ್ಕೊಳ್ಳಲ್ಲ ಅಂತಲೂ ಭಯ ಇರ್ಬೋದು. ಆ ಭಯದಿಂದ ಏನಾಗ್ತಿದೆ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗತ್ತೆ ಅಂತ ಇಬ್ರು ಕೂಡ ದೂರ ದೂರ ಇರ್ಬೋದು, ದೂರ ಆಗಿದ್ದೀರಾ, ಸಮಥಿಂಗ್ ಈ ಥರ ಎನರ್ಜಿ ಇಲ್ಲಿ ಬರ್ತಾ ಇದೆ. ನೈಟ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು ಟ್ರಾವೆಲ್ ಮಾಡುವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ಟೆಂಪಲ್ ರನ್ ಇರ್ಬೋದು, ಟೆಂಪಲಿಗೆ ಹೋಗ್ತಾ ಇರ್ಬೋದು, ಅಥವಾ ಟೆಂಪಲಿಗೆ ಹೋಗಿ ವಾಪಸ್ ರಿಟರ್ನ್ ಬರ್ತಿರೋಂಥ ಎನರ್ಜಿ ಕೂಡ ಇದೆ ಇಲ್ಲಿ. ಸಮಥಿಂಗ್ ನಿಮಗೆ ಅವರು ಇನ್ಫಾರ್ಮ್ ಮಾಡಬಹುದು, ನಾನು ಟೆಂಪಲಿಗೆ ಹೋಗ್ತೀನಿ ಅಂತ. ಅವ್ರ ಊರಿಗೆ ಹೋಗ್ತಾ ಇರ್ಬೋದು, ಅವ್ರ ಮನೆಗೆ ಹೋಗ್ತಾ ಇರ್ಬೋದು, ಅವ್ರ ನೇಟಿವ್ ಪ್ಲೇಸ್ ಅಂದರೆ ಅವ್ರು ವರ್ಕ್ ಮಾಡೋ ಪ್ಲೇಸೇ ಬೇರೆ, ಅವ್ರ ಸ್ವಂತ ಊರೇ ಬೇರೆ. ಈ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅವರೆಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಿದ್ದಾರೆ, ಆ ಟ್ರಾವೆಲ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಅಂತ ನೋಡಿದಾಗ ನಿಮ್ಮ ಬಗ್ಗೆ ಅವರಿಗೊಂದು ಟ್ರೂ ಡೀಪ್ ಫೀಲಿಂಗ್ಸ್ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ? ನೈಟ್ ಆಫ್ ಸಾರ್ಟ್ಸ್ ಇಲ್ಲಿ ಸಡನ್ ಆಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋಂಥ ಸೂಚನೆ ಕೂಡ ಇಲ್ಲಿ ಬರ್ತಿದೆ. ಅಂದರೆ ಈಗ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ ಅಥವಾ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದರೆ ರೀಸೆಂಟ್ ಡೇಸಲ್ಲಿ, ಓಕೆನಾ, ಇದು ತುಂಬ ವರ್ಷದಿಂದ ನೀವಿಬ್ರು ದೂರ ದೂರ ಇದ್ದು ತಕ್ಷಣ ಕಾಲ್ ಮಾಡಿಬಿಡ್ತಾರಾ ಅಂತ ಹೇಳಿದ್ರೆ ಆ ಥರ ಅಲ್ಲ. ಇಲ್ಲಿ ರೀಸೆಂಟ್ ಡೇಸಲ್ಲಿ ಏನಾದರೂ ಸಣ್ಣ ಪುಟ್ಟ ಮನಸ್ತಾಪ ಮಾಡಿಕೊಂಡು, ಈಗ ಒಂದು 3 months ಆಗಿರ್ಬೋದು, 4 months ಆಗಿರ್ಬೋದು, ಅಥವಾ 1 month, 15 days ಈ ಥರ ಏನಾದರೂ ನೀವಿಬ್ರು ಮಾತುಕತೆ ಮಾಡ್ದೇನೆ ಮನಸ್ತಾಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ದೂರ ದೂರ ಇದ್ದರೆ ಅವರು ಸಡನ್ನಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು, ನಿಮಗೆ ಮೆಸೇಜಲ್ಲಿ ಮಾತಾಡಿಸೋವಂಥದ್ದು ಅಥವಾ ಕಾಲ್ ಮಾಡಿ ಮಾತಾಡೋವಂಥದ್ದು, ಡೈರೆಕ್ಟಾಗಿ ಮೀಟ್ ಮಾಡುವಂಥ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ನಿಮ್ಮ ಪ್ರೀತಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಟ್ರಸ್ಟ್. ಟ್ರೂ ಲವ್, ಪ್ರೀತಿ ವಿಷಯದಲ್ಲಿ ಇಲ್ಲಿ ಇಬ್ಬರಲ್ಲಿ ಯಾರ್ದೋ ಒಬ್ರಿಗೂ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಇದೆ. ಈ ಪ್ರೀತಿ ನಂಬಬಹುದಾ, ಈ ವ್ಯಕ್ತಿನ ನಂಬಬಹುದಾ, ಅಥವಾ ಈ ವ್ಯಕ್ತಿ ಏನಾದರೂ ಟೈಮ್ ಪಾಸ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರಾ, ಆ ಥರ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ, ಆ ಥರ ನಿಮ್ಮ ಥಿಂಕಿಂಗ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಟ್ರಸ್ಟ್ ಅನ್ನುವಂಥ ಮೆಸೇಜ್ ಇಲ್ಲಿ ಬರ್ತಿದೆ ಏಂಜಲ್ ಕಡೆಯಿಂದ. ಬಟ್ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ, ಟ್ರಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಪರ್ಸನ್ನು ನೀವು ಟ್ರಸ್ಟ್ ಮಾಡ್ತಿಲ್ಲ, ಪ್ರೀತಿನೂ ಕೂಡ ಟ್ರಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಟ್ರಸ್ಟ್ ಅನ್ನೋ ವಿಷಯದಲ್ಲಿ ನೀವು ತುಂಬ ಡೌಟ್ ಪಡ್ತೀರಾ. ಕೆಲವೊಂದು ವಿಷಯಗಳನ್ನ ನೀವು ತುಂಬ ಡೌಟ್ ಪಡುವಂಥ ವ್ಯಕ್ತಿ ಅಂತ ಇಲ್ಲಿ ಕಾಣಿಸ್ತಿದೆ. ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೂ ಇದು ಕನೆಕ್ಟ್ ಆಗ್ಬೋದು. ಅವರು ಕೂಡ ಎಲ್ಲೋ ಒಂದು ಕಡೆ ಡೌಟ್ ಪಡ್ತಾ ಇರ್ಬೋದು ನಿಮ್ಮ ಬಗ್ಗೆ. ಓಕೆ, ಸಮಥಿಂಗ್ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಇಯರ್ ಫ್ರಮ್ ನೌ ಆ್ಯಂಡ್ ನಾಟ್ ದ ರೈಟ್ ಟೈಮ್. ಇಲ್ಲಿ ಈಗಿನ ಟೈಮಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಸರಿ ಇಲ್ಲ, ಅಂದರೆ ಈ ಟೈಮ್ ಎಲ್ಲೋ ಒಂದು ಕಡೆ ನಿಮಗೆ ಕೈ ಕೊಡ್ತಾ ಇದೆ. ಅಬಂಡೆನ್ಸ್ ಬರ್ತಾ ಇದೆ, ಬಾಟಮ್ ಆಫ್ ದ ಕಾರ್ಡ್, ವಾವ್, ಫರ್ಗಿವ್ನೆಸ್. ಓಕೆ, ಇಲ್ಲಿ ಈ ಒಂದು ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ಸ್ ನೀವು ನೋಡ್ತಾ ಇರ್ಬೋದು. ಬಟ್ ಇವಾಗಲೇ ಸರಿಯಾಗ್ಬಿಡುತ್ತಾ ಮ್ಯಾಮ್, ಇವಾಗಲೇ ಅವ್ರು ಏನಾದರೂ ಕಾಲ್ ಮಾಡ್ತಾರಾ, ಇವತ್ತೇ ಅವ್ರು ಏನಾದರೂ ಮೆಸೇಜ್ ಮಾಡ್ತಾರಾ, ಈ ಥರ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಇವತ್ತೇ ಅನ್ನೋದಕ್ಕಿಂತ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಆ ಟ್ರಸ್ಟನ್ನು ಫಸ್ಟ್ ಬಿಲ್ಡ್ ಮಾಡಿ. ನಿಮ್ಮ ಮೇಲೆ ಅವ್ರಿಗೆ ಟ್ರಸ್ಟ್ ಇರೋದು, ಅವ್ರ ಮೇಲೆ ನಿಮಗೆ ಟ್ರಸ್ಟ್ ಇಡೋದಾಗಲಿ, ಸಮಥಿಂಗ್ ಇಲ್ಲಿ ಟ್ರಸ್ಟನ್ನು ಬಿಲ್ಡ್ ಮಾಡಿ ಫಸ್ಟ್ ಆಫ್ ಆಲ್. ಇಲ್ಲಿ ಪ್ರೀತಿ ಅಂತ ಹೇಳಿದಾಗ ನಂಬಿಕೆನೇ ಇರಬೇಕು. ಆ ಒಂದು ಟ್ರಸ್ಟ್ ಇದ್ದರೆ ಮಾತ್ರ ಪ್ರೀತಿ ಒಂದು ಬಿಲ್ಡ್ ಆಗುತ್ತೆ. ಓಕೆ, ಸುಮ್ಮನೆ ನಾನು ಪ್ರೀತಿ ಮಾಡ್ತೀನಿ, ಆ ವ್ಯಕ್ತಿ ಟೈಮ್ ಪಾಸ್ ಇರ್ಬೋದು, ಅಥವಾ ಸುಮ್ಮನೆ ಅವ್ರ ಬಗ್ಗೆ ಡೌಟ್ ಪಡ್ಕೊತ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಪ್ರೀತಿ ಆಗಲ್ಲ, ಡೌಟೇ ಆಗ್ತಿರುತ್ತೆ. ಓಕೆ, ಸೊ ಫಸ್ಟು ಪ್ರೀತಿ ಇರಬೇಕು, ಟ್ರೂ ಲವ್ ಬೇಕು, ನಿಮಗೂ ಟ್ರೂ ಲವ್ ಬೇಕು, ಅವ್ರಿಗೆ ನಾನು ಟ್ರೂ ಲವ್ ಕೊಡ್ತೀನಿ ಅಂತ ಹೇಳಿದಾಗ ಟ್ರಸ್ಟ್ ಇರಬೇಕಾಗತ್ತೆ. ಇಲ್ಲಿ ಟ್ರಸ್ಟ್ ಇಶ್ಯೂಸ್ ತುಂಬಾ ಕಾಣಿಸ್ತಿದೆ. ಹಾಗಾಗಿ ನಿಮ್ಮ ಪ್ರೀತಿನ ಹಾಗೆ ನಿಮ್ಮ ವ್ಯಕ್ತಿ ಮೇಲೆ ಟ್ರಸ್ಟನ್ನ ಇಡಿ ಅಂತಿಲ್ಲಿ ಏಂಜಲ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಆಗಿದೆ. ಓಕೆನಾ? ಈ ಪೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ರೈಟ್, ಇವಾಗ ಪೈಲ್ ನಂಬರ್ 2 ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ, ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನಾದರೂ ನೋಡಿ, ಅವ್ರ ಹೆಸರನ್ನ 3 ಬಾರಿ ಹೇಳಿ, ಅವ್ರ ಬಗ್ಗೆ ಒಳ್ಳೆ ವಿಷಯಗಳನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಎಸ್, ಚೆಕ್ ಮಾಡೋಣ ಅವರ ಫೀಲಿಂಗ್ ಏನಿದೆ, ಇವಾಗಿನ ಕರೆಂಟ್ ಫೀಲಿಂಗ್ ಏನಿದೆ. This universe, please guide me.
ಓಕೆ, ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, 10 ಆಫ್ ವ್ಯಾಂಡ್ಸ್. ಓಕೆ, ದ ಹೈ ಪ್ರಿಸ್ಟೆಸ್ ಬರ್ತಾ ಇದೆ. ಸರಿ, ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತಾರೆ. ಓಕೆ, ಚಿಕ್ಕ ಮಕ್ಕಳು ಥರ ಬಿಹೇವ್ ಮಾಡೋದು, ಅಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಅಥವಾ ಸಣ್ಣ ವಿಷಯಕ್ಕೂ ನಿಮ್ಮ ಹತ್ರ ಜಗಳ ಮಾಡೋದು, ಅಥವಾ ಜಗಳ ಆಗದೇ ಇಲ್ಲ, ಸೀನ್ ಇರಲ್ಲ, ಅದನ್ನು ಸುಮ್ಮನೆ ಜಗಳ ಥರ ಸೀನ್ ಕ್ರಿಯೇಟ್ ಮಾಡೋದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ ಅಂತ ನೋಡಿದಾಗ ಅವ್ರು ಇಲ್ಲೆಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ತುಂಬ ನೆನ್ಪು ಮಾಡಿಕೊಂಡು ಅಲೋನ್ ಫೀಲ್ ಮಾಡ್ತಿರೋವಂಥದ್ದು, ಹಾಗೆಯೇ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರೋವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಪೇಜ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಗಿಂತ ಏಜಲ್ಲಿ ತುಂಬ ಚಿಕ್ಕವರಿದ್ದಾರೆ. ಇಲ್ಲಿ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು. ಅಂದರೆ ನೀವು ಮ್ಯಾರಿಡ್ ಇದ್ದೀರಾ, ನಿಮ್ಮ ಪರ್ಸನ್ ಮ್ಯಾರಿಡ್ ಇಲ್ಲ, ಅವರು ಸಿಂಗಲ್ ಆಗೇ ಇದ್ದಾರೆ. ಓಕೆ, ಅವರು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಯಾಕೋ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನೀವು ಏಜಲ್ಲಿ ತುಂಬ ದೊಡ್ಡವರಿದ್ದೀರಾ, ನಿಮ್ಮ ಪರ್ಸನ್ ಏಜಲ್ಲಿ ತುಂಬ ಚಿಕ್ಕವರಿದ್ದಾರೆ. ಓಕೆನಾ? ಹಾಗೆ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರಿಗೆ ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಮದುವೆ ಫಿಕ್ಸ್ ಆಗಿರಬಹುದು, ಮದುವೆ ಫಿಕ್ಸ್ ಆಗಿದೆ, ಅಥವಾ ಮದುವೆ ರಿಲೇಟೆಡಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇರ್ಬೋದು, ಅಂದರೆ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಮಾತಾಡ್ತಾ ಇರ್ಬೋದು, ಆ ಥರ ಒಂದು ಕರೆಂಟ್ ಫೀಲಿಂಗ್ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಫೀಲಿಂಗ್ ಅವ್ರು ತುಂಬ ಟೆನ್ಷನಲ್ಲಿ ಇದ್ದಾರೆ, ಏನೋ ಒಂದು ಯೋಚನೆಯಲ್ಲಿದ್ದಾರೆ, ತುಂಬ ಅಲೋನ್ ಫೀಲ್ ಮಾಡ್ತಾ ಯೋಚನೆ ಮಾಡ್ತಾ ಏನು ಬೇಡಪ್ಪ ಇನ್ನು ನನ್ನಷ್ಟಕ್ಕೆ ನಾನು ಇರೋಣ, ಈ ಥರ ಫೀಲ್ ಅವರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು. ಓಕೆ, ಎಸ್, ಇಲ್ಲಿ ದ ಸನ್ ಕಾರ್ಡ್. ಓಕೆ, ಹಗಲು ರಾತ್ರಿ ಅಂದೇ ಅವ್ರು ನಿಮ್ಮ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಅದನ್ನು ಓಪನ್ ಆಗಿ ಹೇಳ್ತಾ ಇಲ್ಲ. ಅಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಹಾಗೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಯಾವಾಗಲೂ ಜಗಳಗಳಾಗ್ತಿರುತ್ತೆ. ಬಿಕಾಸ್ ಯಾವ ಒಂದು ರೀಸನಿಗೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಪರ್ಸನ್ ಓಪನ್ ಆಗಿ ನಿಮ್ಮ ಹತ್ರ ಏನು ವಿಷಯನ ಹೇಳ್ಕೊಡಲ್ಲ. ಅಂದರೆ ಅವ್ರು ನಿಮ್ಮ ಮೇಲೆ ಫೀಲಿಂಗ್ ಇದೆಯೋ ಅಥವಾ ಫೀಲಿಂಗ್ ಇಲ್ವೋ ಏನು ಅವ್ರು ನಿಮ್ಮ ಹತ್ರ ಬಾಯಿ ಬಿಟ್ಟು ಹೇಳಲ್ಲ. ಅದೇ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಿರುತ್ತೆ. ಆ ಒಂದು ಎನರ್ಜಿಲಿ ಬರ್ತಾ ಇದೆ. ಅಂದರೆ ಅವರು ಆ ವ್ಯಕ್ತಿತ್ವದವ್ರು ಅಲ್ಲ, ಅಂದರೆ ಅವ್ರ ಫೀಲಿಂಗ್ಸ್ನ ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋಂಥ ವ್ಯಕ್ತಿತ್ವದವ್ರು ಅಲ್ಲ. ತುಂಬ ಹೈಡ್ ಮಾಡ್ತಾರೆ ನಿಮ್ಮ ಹತ್ರ, ಕೆಲವೊಂದು ವಿಷಯಗಳನ್ನ ತುಂಬ ಹೈಡ್ ಮಾಡಿದ್ದಾರೆ. ಹೈಡ್ ಮಾಡುವಂಥ ಗುಣ ಅವರಲ್ಲಿದೆ. ಆ ಹೈಡ್ ಮಾಡ್ತಾರಲ್ವ, ಅದೇ ನಿಮಗೆ ಆಗಲ್ಲ, ಅದೇ ನಿಮಗೆ ಟ್ರಿಗರ್ ಮಾಡುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ದ ಹೈ ಪ್ರಿಸ್ಟೆಸ್ ಬರ್ತಿರೋದ್ರಿಂದ ಸ್ವಲ್ಪ ನಿಮ್ಮನ್ನು ಕಂಟ್ರೋಲ್ ಮಾಡಬಹುದು, ಅಥವಾ ನೀವು ಅವ್ರನ್ನ ಕಂಟ್ರೋಲ್ ಮಾಡ್ತಿರ್ಬೋದು. ಪೊಸಿಟಿವ್ನೆಸ್ ಇರಬಹುದು, ಸಮಥಿಂಗ್ ಪಾಸಿಟಿವ್ ಇರ್ಬೋದು, ಕಂಟ್ರೋಲ್, ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ನಿಮ್ಮನ್ನು ಎಲ್ಲೋ ಒಂದು ಕಡೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಅಥವಾ ನೀವು ಅವ್ರನ್ನ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಆ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಸಮಥಿಂಗ್ ಟೀಚರ್ ಆಗಿರಬಹುದು, ಅಥವಾ ಟೀಚಿಂಗ್ ರಿಲೇಟೆಡಲ್ಲಿ ವರ್ಕ್ ಮಾಡ್ತಾರೆ. ಓಕೆನಾ? ಪ್ರೊಫೆಸರ್ ಆಗಿರ್ಬೋದು, ಅಥವಾ ಟೀಚರ್ ಆಗಿರ್ಬೋದು, ಕೋಚ್ ಆಗಿರಬಹುದು, ಅಥವಾ ಟ್ರೈನರ್ ಆಗಿರ್ಬೋದು, ಜಿಮ್ ಟ್ರೈನರ್ ಆಗಿರ್ಬೋದು, ಜಿಮ್ ನಡೆಸ್ತಾ ಇರಬಹುದು, ರೀಸೆಂಟಾಗಿ ಸ್ಟಾರ್ಟ್ ಮಾಡಿರ್ಬೋದು. ಸಮಥಿಂಗ್ ಬಿಸ್ನೆಸ್ ರಿಲೇಟೆಡಲ್ಲಿ, ಮನಿ ರಿಲೇಟೆಡಲ್ಲಿ, ಏನು ಶೇರ್ ಮಾರ್ಕೆಟು, ಆ ಥರ ಏನೋ ಹೋಟೆಲ್ ಬಿಸ್ನೆಸ್, ಆ ಥರದ್ದೇನೋ ಮಾಡ್ತಾ ಇದ್ದಾರೆ. ಓಕೆ, ಬಿಸ್ನೆಸ್ಸಲ್ಲಿ ಆ್ಯಂಡ್ ಹೋಟೆಲ್ ಬಿಸ್ನೆಸ್ಸಲ್ಲಿ ಏನೋ ಸಮಥಿಂಗ್ ಮಾಡಿ ಲಾಸ್ನ ನೋಡಿದ್ದಾರೆ ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಗೆ ಫೀಲ್ ಮಾಡಿದಾಗ ಅವರು ಎಸ್ ರೈಟ್ ತುಂಬಾ ಟೆನ್ಷನಲ್ಲಿ ಇದ್ದಾರೆ. ಓಕೆನಾ? ಸೊ ಮನಿ ಕಳ್ಕೊಂಡಿರುವಂಥ ಟೆನ್ಷನ್ ಇರ್ಬೋದು, ಬಿಸ್ನೆಸ್ ಲಾಸ್ ಆಯ್ತು ಅನ್ನೋ ಟೆನ್ಷನ್ ಇರಬಹುದು, ಅಥವಾ ಮನಿ ಟೆನ್ಷನ್ನು ಇರಬಹುದು. ಆ ಥರ ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನೀವು ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆನೇ ಅವ್ರು ಎಲ್ಲೊಂದು ಫೀಲ್ ಮಾಡ್ತಿರೋದು, ಫೀಲ್ ಮಾಡ್ತಾ ಇರೋವಂಥ ಎನರ್ಜಿನೇ ಇಲ್ಲಿ ಬರ್ತಿರೋದು. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಬಗ್ಗೆ ಇನ್ನೊಂದು ಯೋಚನೆ ಬರ್ತಿದೆ ಅವರಿಗೆ. ನೀವೆಲ್ಲೋ ಒಂದು ಕಡೆ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀರಾ, ಅಥವಾ ಅವ್ರನ್ನ ಬಿಟ್ಟು ಹೋಗ್ತೀರಾ, ಆ ಥರ ಅವರೆಲ್ಲೋ ಒಂದು ಕಡೆ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಏನು ರೀಸನ್ ಹೇಳ್ದೇನೆ ಬಿಟ್ಟು ಹೋಗ್ಬಿಡ್ತಾರೇನೋ, ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಎಲ್ಲೋ ಒಂದು ಕಡೆ ರೀಸೆಂಟಾಗಿ ಜಗಳಗಳಾಗಿರ್ಬೋದು, ಮನಸ್ತಾಪ ಬಂದಿರ್ಬೋದು. ಇಲ್ಲಿ ಎಲ್ಲೋ ಒಂದು ಕಡೆ ಆ ಥರ ನಿಮಗೂ ಫೀಲ್ ಆಗ್ತಿರ್ಬೋದು, ನಿಮ್ಮ ಪರ್ಸನ್ಗೂ ಫೀಲ್ ಇರ್ಬೋದು. ಈ ಒಂದು ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ಬೋದು, ಇಲ್ಲ ನಿಮ್ಮ ಪರ್ಸನಿಗೆ ಕನೆಕ್ಟ್ ಆಗ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಅವ್ರು ನನ್ನ ಬಿಟ್ಬಿಡ್ತಾರೆ, ಕೈ ಬಿಡ್ತಾರೆ, ಆ ಥರ ಒಂದು ಎನರ್ಜಿಲಿ ಮಾಡ್ತಿದ್ದೀರಾ. ಓಕೆ,
ಎಸ್, ಇದಕ್ಕೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಾ ಇದೆ? ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್, ನಿಮ್ಮ ಎನರ್ಜಿಗೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ? ರೊಮ್ಯಾನ್ಸ್ ಬರ್ತಾ ಇದೆ. ಸಿ, ಓಕೆ, ನೈಸ್. ಓಕೆ, ನಾನು ಬೇರೆ ಕಾರ್ಡ್ ತಗೊಳ್ತೀನಿ. ಓಕೆ, ಯು ಆರ್ ರೆಡಿ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ಪೀಸ್ಫುಲ್ ರೆಸೊಲ್ಯೂಷನ್. ಓಕೆ, ಇಲ್ಲಿ ನಿಮ್ಮ ಪರ್ಸನಿಗೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ, ಅವ್ರು ಇಲ್ಲಿ ಅಲೋನ್ ಫೀಲ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಬಂತಲ್ವ ಎನರ್ಜಿ. ಅವ್ರಿಗೆ ಇಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಒಂದು ಟ್ರೂ ಲವ್ ಇರಬಹುದು, ಅಥವಾ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ವೈಬ್ನೇ ಇಟ್ಕೊಂಡಿದ್ದಾರೆ, ಪಾಸಿಟಿವ್ ಯೋಚನೆನೇ ಇಟ್ಕೊಂಡಿದ್ದಾರೆ. ರೊಮ್ಯಾನ್ಸ್ ಇಲ್ಲಿ ಬರ್ತಿರೋದ್ರಿಂದ ನಿಮ್ಮಿಬ್ಬರು ಪ್ರೀತಿ ಮಧ್ಯೆ ನೀವೇನಾದರೂ ಬ್ರೇಕಪ್ಪಲ್ಲಿ ಇದ್ದೀರಾ, ದೂರ ಆಗಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ರಿಯೂನಿಯನ್ ಆಗೋದು, ಮತ್ತೆ ಅವರಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಂಥ ಸಿಚುವೇಶನ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ರೀಕನ್ಸಿಲೇಷನ್ ಆಗುತ್ತೆ. ಯಾಕಂದರೆ ಇಲ್ಲಿ ಇಬ್ಬರದ್ದು ಒಂದು ಸೋಲ್ ಕನೆಕ್ಷನ್ ಇದೆ, ಬ್ಯೂಟಿಫುಲ್ ಆಗಿರೋಂಥ ಸೋಲ್ ಕನೆಕ್ಷನ್ ಇದೆ. ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋವಂಥ ಸಂಬಂಧ ಅಲ್ಲ ಇದು. ಓಕೆ, ಯು ಆರ್ ರೆಡಿ ಆ್ಯಂಡ್ ರೊಮ್ಯಾನ್ಸ್ ಅಂತ ಬರ್ತಿದೆ. ಈ ಒಂದು ಪ್ರೀತಿನ ರಿಯೂನಿಯನ್ ಮಾಡ್ಕೊಳ್ಲಿಕ್ಕೆ ಅಥವಾ ನೀವಿಬ್ರು ಮತ್ತೆ ಒಂದಾಗಲಿಕ್ಕೆ ರೆಡಿ ಆಗಿ, ಏಂಜಲ್ ಬ್ಲೆಸ್ಸಿಂಗ್ ಕೂಡ ನಿಮಗಿದೆ ನಿಮ್ಮ ಪ್ರೀತಿಗೆ. ಓಕೆನಾ, ಯು ಆರ್ ರೆಡಿ ಆ್ಯಂಡ್ ರೊಮ್ಯಾನ್ಸ್ ಬರ್ತಿರೋದ್ರಿಂದ ಪೀಸ್ಫುಲ್ ರೆಸೊಲ್ಯೂಷನ್. ತುಂಬ ಟೆನ್ಷನ್ ಮಾಡ್ಕೊಬೇಕಂತ ಏನೂ ಇಲ್ಲ, ಆರಾಮಾಗಿ ಮೈಂಡನ್ನ ಪೀಸ್ಫುಲ್ಲಾಗಿ ಇಟ್ಕೊಳ್ಳಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಓಕೆನಾ, ಥ್ಯಾಂಕ್ ಯು. ಈ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ ಈ ಥರ ಇತ್ತು. ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋನ ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ಏನಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.